ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳು ದ ಬುಕ್ ಆಫ್ ಪ್ರಾವರ್ಬ್ಸ್ 19ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 19. 19ನೇ ಅಧ್ಯಾಯದಲ್ಲಿ 19 ಮಾರ್ಗದರ್ಶಕಗಳು ಅಥವಾ ಮಾರ್ಗದರ್ಶಿಗಳು ಅಥವಾ ಮಾರ್ಗದರ್ಶನಗಳು ಲಭ್ಯವಿದೆ. 19 ಗೈಡ್ಲೈನ್ಸ್ ಫಾರ್ ಆ್ಯನ್ ಐಡಿಯಲ್ ಲೈಫ್. ಆದರ್ಶನ ಜೀವನಕ್ಕೆ ಇಲ್ಲವೇ ಮಾದರಿಯ ಜೀವನಕ್ಕೆ 19 ಮಾರ್ಗದರ್ಶಿಗಳನ್ನು ಅಥವಾ ಮಾರ್ಗದರ್ಶನಗಳನ್ನು ನಾವು ನೋಡ್ತೇವೆ ರೀ. ಒಂದೊಂದಾಗಿ 19ನೇ ವಚನ ಜ್ಞಾನೋಕ್ತಿಯಿಂದ ನೋಡಿಕೊಳ್ಳೋಣ. ಮೊದಲನೇದಾಗಿ ಮೊದಲನೇ ವಚನದಲ್ಲಿ ಇರುವಂಥ ಒಂದು ಮಾತು ನಿಮಗೆ ಹೈಲೈಟ್ ಮಾಡ್ತೇನೆ. ಅದೇನೆಂದರೆ ನಿರ್ದೋಷ ಜೀವನ. ನಿರ್ದೋಷವಾಗಿ ಜೀವಿಸುವಂಥ ಜೀವನ ಅಥವಾ ನಿರ್ದೋಷಿಯಾಗಿ ಜೀವಿಸುವಂಥ ಜೀವನ, ಅದು ಮೊದಲನೇ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು ಅಥವಾ ರಹಸ್ಯ ಅಂತ ಕೂಡ ಹೇಳ್ಬೋದು. ಹೇಗೆ ನಿರ್ದೋಷಿಗಳಾಗೋದು ಎಂಬುದಾಗಿ ಹೇಳುವಾಗ ಅದಕ್ಕೆ ಸಿಂಪಲ್ ಆಗಿ ಸರಳವಾಗಿ ಒಂದು ಮಾತಿನಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ, ನನ್ನ ಮನಸ್ಸಾಕ್ಷಿಗೆ ಹಂಗಿಸದಂಥ ರೀತಿಯಲ್ಲಿ ನಾನು ನಡ್ಕೊಂಡ್ರೆ ಅದು ನನ್ನ ವೃತ್ತದ ಒಂದು ನಿರ್ದೋಷತ್ವ, ಮೈ ಸರ್ಕಲ್ ಆಫ್ ಬ್ಲೇಮ್ಲೆಸ್ನೆಸ್. ದೇವರ ಒಂದು ಸರ್ಕಲ್ ಇನ್ನೂ ದೊಡ್ಡದಿದೆ, ಆದರೆ ನನ್ನ ಪ್ರಕಾರವಾಗಿ ನನ್ನ ಮನಸ್ಸಾಕ್ಷಿಗೆ ಹಂಗಿಸುವಂಥ ಕೆಲಸಗಳನ್ನು ನಾನು ಮಾಡದೆ ಇರುವಂಥ ವೇಳೆಯಲ್ಲಿ ನಾನು ನಿರ್ದೋಷಿಯಾಗಿ ಜೀವಿಸ್ತೇನೆ. ಇದು ಮೊದಲನೇ ಒಂದು ರಹಸ್ಯ ಅಂತ ಹೇಳ್ಬೋದು. ಎರಡನೇದಾಗಿ 4ನೇ ವಚನದಲ್ಲಿ ಭಾಗ್ಯವಂತನಿಗೆ ಬಹುಮಂದಿ ಸ್ನೇಹಿತರು. ಭಾಗ್ಯವಂತನು ಅಂತ ಹೇಳುವಾಗ ಬ್ಲೆಸ್ಸಡ್, ಆಶೀರ್ವಾದ ಹೊಂದಿದವನು. ಆಶೀರ್ವಾದದ ಅನುಭವ ನಾವು ಹೊಂದಬೇಕಾದರೆ ಆಶೀರ್ವಾದ ಕೊಡುವಾತನ ಅನುಭವ ನಮಗಾಗಬೇಕು. ಆದಿಕಾಂಡ 12ರಲ್ಲಿ ಅಬ್ರಹಾಮನನ್ನು ದೇವರು ಕರೆದು ಆಶೀರ್ವದಿಸ್ತಾನೆ. ಅಂಥ ಆಶೀರ್ವಾದ ದೇವರನ್ನು ಸಂಧಿಸುವುದರಿಂದ ಬರುವ ಆ ಒಂದು ಭಾಗ್ಯವಂತನಿಗೆ ಬಹುಮಂದಿ ಸ್ನೇಹಿತರು. 6ನೇ ವಚನದಲ್ಲಿ ಇನ್ನೊಂದು ರಹಸ್ಯವಿದೆ ಅಥವಾ ಇನ್ನೊಂದು ಮಾರ್ಗದರ್ಶನವಿದೆ. ಆದರ್ಶ ಜೀವನಕ್ಕೆ 3ನೇ ಒಂದು ಮಾರ್ಗದರ್ಶನ ಏನಂತೇಳಿ ನೋಡೋದಾದರೆ, ಉದಾರಿಯ ಕಟಾಕ್ಷವನ್ನು ಅನೇಕರು ಕೋರುವರು. ಹಾಗಾದರೆ ಉದಾರಿಯಾಗಿ ಆತನು ಕಟಾಕ್ಷವನ್ನು ಕರುಣೆ ತೋರಿಸುವಂಥ ಒಂದು ಅನುಭವ ನಮಗೆ ಈ ಆದರ್ಶನ ಜೀವನಕ್ಕೆ ನಡೆಸ್ತದೆ ಅಥವಾ ಮಾದರಿ ಜೀವನಕ್ಕೆ. ಅದೇ 6ನೇ ವಚನದಲ್ಲಿ 2ನೇ ಭಾಗದಲ್ಲಿ ದಾನಶೂರನಿಗೆ ಅಂದರೆ ಕೊಡುಗೆಯ ಬಗ್ಗೆ. ಹೌದು, ಉದಾರತ್ವ ಮನೋಭಾವನೆಯನ್ನು ಸೂಚಿಸ್ತದೆ, ಆದರೆ ದಾನಶೂರನು ನೋಡುವಾಗ ಅವನ ಸ್ವಭಾವವನ್ನೇ, ಅವನ ಕೊಡುವುದನ್ನೇ ಸೂಚಿಸುವಂಥದ್ದಾಗಿದೆ. ಹಾಗೆ ಮುಂದುವರಿಸುವುದಾದರೆ ನಾವು 8ನೇ ವಚನದಲ್ಲಿ ಬುದ್ಧಿಯ ಬಗ್ಗೆ ನಾವು ನೋಡ್ತೇವೆ. ನಾವು ಇಡೀ ವಚನ ಓದ್ತಾ ಇಲ್ಲ, ನೀವು ಗಮನಿಸಿರ್ಬೋದು. ಏನು ನೋಡ್ತೀವಿ ಅಂದರೆ, ಒಂದು ವಚನದಲ್ಲಿರುವಂಥ ಒಂದು ಮಾತನ್ನು ಹೈಲೈಟ್ ಮಾಡಿ ಮಾತನಾಡ್ತಾ ಇದ್ದೇನೆ. ಇಂದಿನ ನಮ್ಮ ಅಧ್ಯಯನ ಜ್ಞಾನೋಕ್ತಿಗಳು ದ ಬುಕ್ ಆಫ್ ಪ್ರಾವರ್ಬ್ಸ್ 19ನೇ ಅಧ್ಯಾಯದಲ್ಲಿ. 19ನೇ ಅಧ್ಯಾಯದಲ್ಲಿ ಆದರ್ಶ ಜೀವನಕ್ಕೆ ಅಥವಾ ಮಾದರಿಯ ಜೀವನಕ್ಕೆ 19 ಮಾರ್ಗದರ್ಶನಗಳು ಇರುವಂಥದ್ದನ್ನು ನೋಡ್ತೇವೆ. ಈಗಾಗಲೇ ಕೆಲವು ನೋಡಿದ್ದೇವೆ. ನಿರ್ದೋಷವಾಗಿರೋದು 1ನೇ ವಚನ, ಧನ್ಯರಾಗಿ ಅಥವಾ ಭಾಗ್ಯವಂತರಾಗಿರೋದು 4ನೇ ವಚನ, ಉದಾರಿಯಾಗಿರುವಂಥದ್ದು 6ನೇ ವಚನ, ದಾನಶೂರನಾಗಿ ಅಂದರೆ ಕೊಡುವಂಥವರಾಗಿರುವಂಥದ್ದು ಅದೇ 6ನೇ ವಚನ. ಆದರೆ ಈಗ 8ನೇ ವಚನದಲ್ಲಿ ಇನ್ನೊಂದು ಮಾರ್ಗದರ್ಶನ ಅಥವಾ ರಹಸ್ಯ ಅಂತ ಹೇಳ್ಬೋದು. ಅದು ಆದರ್ಶ ಜೀವನಕ್ಕೆ. ಅದೇನೆಂದರೆ ಬುದ್ಧಿಯನ್ನು
ಸಂಪಾದಿಸುವವನು. ಹಾಗಾದರೆ ಯಾವ ರೀತಿಯಾಗಿ ನಮ್ಮ ಸಂಬಳ ಕೆಲವು ವರ್ಷಗಳ ಹಿಂದೆ ಇಷ್ಟಿತ್ತು, ಅನಂತರ ಸ್ವಲ್ಪ ಜಾಸ್ತಿ ಆಯಿತು, ಅನಂತರ ಜಾಸ್ತಿ ಆಯಿತು, ಹೀಗೆ ನಮ್ಮ ಸಂಬಳ ಹೆಚ್ಚೆಚ್ಚಾಗ್ತಾ ಇದೆ ಅಲ್ವಾ, ಸಂಪಾದನೆ ಅದು. ಅದೇ ರೀತಿಯಾಗಿ ಬುದ್ಧಿ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಸ್ವಯಂ ನಿಯಂತ್ರಿತವಾಗಿ ಬರುವಂಥದ್ದಲ್ಲ, ಅದನ್ನು ಸಂಪಾದಿಸಬೇಕು. ಬುದ್ಧಿಯನ್ನು ಸಂಪಾದಿಸುವವನು ತನಗೆ ತಾನೇ ಮಿತ್ರನು. ವಾವ್, ಈ ಮಾತು ನಾನು ಎಂದೂ ಕೇಳಿದ್ದಿಲ್ಲ, ಇದೇ ಮೊದಲನೇ ಬಾರಿ ದೇವರ ವಾಕ್ಯದಿಂದ ನೋಡ್ತೀನಿ. ಈ ದಿವಸಗಳಲ್ಲಿ ಅನೇಕರು ಈ ಸೆಲ್ಫಿ ತಗೊಳ್ತಾರಲ್ವ, ತಮ್ಮ ಚಿತ್ರವನ್ನು ತಾವೇ ತೆಗೆದುಕೊಳ್ಳುವಂಥದ್ದು ಆ ಕಾಲದಲ್ಲಿ ಭಾಳ ಅಪರೂಪವಾಗಿತ್ತು, ಆಶ್ಚರ್ಯವಾಗಿತ್ತು, ಆದರೆ ಈಗ ಸಹಜವಾಗಿದೆ. ಮತ್ತು ಆ ರೀತಿಯಾಗಿ ತಮ್ಮ ಚಿತ್ರವನ್ನು ತಾವೇ ತೆಗೆದುಕೊಳ್ಳುವಂಥ ಒಂದು ಸೆಲ್ಫಿ ಆಧುನಿಕ ನವೀನ ಒಂದು ಅನುಭವವಾಗಿದೆ. ಆದರೆ ತನಗೆ ತಾನೇ ಮಿತ್ರನಾಗುವುದು, ನನ್ನ ಫ್ರೆಂಡು ನಾನೇ, ಅದು ಸೆಲ್ಫಿ, ಅದು ಮಿತ್ರತ್ವದ ಸೆಲ್ಫಿ ಅನ್ಬೋದು. ಆ ರೀತಿಯಾಗಿರಬೇಕಾದ್ರೆ ಹೇಗೆ, ಏನು ಸೀಕ್ರೆಟು? ಬುದ್ಧಿಯನ್ನು ಸಂಪಾದಿಸುವುದು. ಬುದ್ಧಿಯನ್ನು ಸಂಪಾದಿಸ್ಕೊಂಡ್ಬಿಟ್ರೆ ನನಗೆ ನಾನೇ ಫ್ರೆಂಡ್ ಆಗಿಬಿಡ್ತೀನಿ ಎಂಬುದಾಗಿ. ಮುಂದೆ ಅದೇ 8ನೇ ವಚನದ 2ನೇ ಭಾಗದಲ್ಲಿ ವಿವೇಕವನ್ನು ಕಾಪಾಡುವಂಥದ್ದು ಕೂಡ ಇನ್ನೊಂದು ಮಾರ್ಗದರ್ಶನವಾಗಿದೆ. ಯಾವುದಕ್ಕೆ? ಆದರ್ಶ ಜೀವನಕ್ಕೆ ಬುದ್ಧಿ ಬೇಕು, ವಿವೇಕ ಬೇಕು. ಮತ್ತು ಹಾಗೆ ಮುಂದುವರಿಸಿದರೆ 10ನೇ ವಚನದಲ್ಲಿ ನಾವು ನೋಡುವಾಗ, ದಾಸನಿಗೆ ದೊರೆಗಳ ಮೇಲಣ ದೊರೆತನ ಇನ್ನೂ ಆಯುಕ್ತ ಅಂತ ಹೇಳ್ಬಿಟ್ಟು, ಅಲ್ಲಿ ದಾಸನಿಗೆ ಅಂತ ಹೇಳುವಾಗ ಸೇವಕನು ಕೆಲಸ ಮಾಡುವಂಥವನು ಅಂತ, ಅದನ್ನೊಂದೇ ಅಷ್ಟೇ ತಗೊಳ್ಳೋಣ. ಆದರ್ಶ ಜೀವನವನ್ನು ನಾನು ಮಾಡಬೇಕಾದ್ರೆ, ಅಥವಾ ನಾನು ಮಾದರಿಯ ಜೀವನವನ್ನು ಮಾಡಬೇಕಾದ್ರೆ, ಮತ್ತೊಂದು ಮಾರ್ಗದರ್ಶನ ಏನಂದರೆ, ನಾನು ಕೆಲಸ ಮಾಡುವವನಾಗಿರಬೇಕು, ಶ್ರಮಜೀವಿಯಾಗಿರಬೇಕು, ಸೇವಕನಾಗಿರಬೇಕು. 11ನೇ ವಚನ, ಜ್ಞಾನೋಕ್ತಿ 19ನೇ ಅಧ್ಯಾಯದ 11ನೇ ವಚನದಲ್ಲಿ ನೋಡುವಾಗ, ಇಲ್ಲಿ ಇನ್ನೊಂದು ಭಾಳ ವಿಶೇಷವಾದಂಥ ಒಂದು ಸ್ವಭಾವ ಅಥವಾ ಮಾರ್ಗದರ್ಶನ. ನಾನು ಆತ್ಮಿಕವಾಗಿ ಬೆಳಿಬೇಕಾದರೆ, ಆದರ್ಶ ಜೀವನ ಮಾಡಬೇಕಾದ್ರೆ, ನಾನು ಮಾದರಿಯ ಜೀವನ ಮಾಡಬೇಕಾದ್ರೆ, ಒಂದು ಸೀಕ್ರೆಟು, ಒಂದು ಮಾರ್ಗದರ್ಶನ ಏನಂತ ಹೇಳಿದರೆ, ಪರರ 11ನೇ ವಚನ 8ನೇ ಒಂದು ಅಂಶ, ಪರರ ದೋಷವನ್ನು ಲಕ್ಷಿಸದಿರುವುದು. ಹೌದ್ರಿ, ಬೇರೆಯವರು ತಪ್ಪು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ತೀರ್ಪು ಮಾಡ್ತಾ ಇದ್ದರೆ, ಜೀವನದಲ್ಲಿ ಅವರು ತಪ್ಪು ಮಾಡ್ತಾರೆ, ನಾವು ತೀರ್ಪು ಮಾಡಿದ್ರೆ ನಾವು ಕೂಡ ತಪ್ಪು ಮಾಡ್ತೀವಿ. ಆ ರೀತಿಯಾಗಿ ಜೀವನ ಈ ದಿವಸಗಳಲ್ಲಿ ವೇಗವಾಗಿ ಹೋಗ್ತಾ ಇದೆ. ದಿನಪತ್ರಿಕೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಗಿದೆ. ಆ ರೀತಿಯಾಗಿರುವಂಥ ವೇಳೆಯಲ್ಲಿ ಇಲ್ಲಿ ದೇವರ ವಾಕ್ಯವು ಸುಮಾರು 3000 ವರ್ಷಗಳ ಹಿಂದೆ ದೇವರು ಸೊಲೊಮೋನನ ಮುಖಾಂತರವಾಗಿ ತಿಳಿಸಿರುವಂಥ ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 19ನೇ ಅಧ್ಯಾಯದ 11ನೇ ವಚನದಲ್ಲಿ, ಬೇರೆಯವರ ದೋಷವನ್ನು ಅದನ್ನು ಗಮನಕ್ಕೆ ತಗೊಳ್ಳೋದು ಬೇಡ ಎಂಬಂಥ ಮಾತು ಇಲ್ಲಿ ಹೇಳಿದೆ. ಈ ವಾಕ್ಯ ಓದುವಾಗ ನನಗೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತಿದೆ. 1ನೇ ಪೇತ್ರ, ನೋಡೋಣ ಏನಾಗಿದೆ ಅದು ವಾಕ್ಯ ಏನಿದೆ, ಅಥವಾ ಅದು ಯಾವ ರೀತಿಯಲ್ಲಿದೆ ಅಂತ ಹೇಳ್ಬಿಟ್ಟು. 4ನೇ ಅಧ್ಯಾಯ 1ನೇ ಪೇತ್ರ ಮತ್ತು 8ನೇ ವಚನದಲ್ಲಿ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ವಾವ್, ಇಲ್ಲಿ ಕೂಡ ಪರರ ದೋಷವನ್ನು ಲಕ್ಷಿಸದಿರು ಅಂತ ಹೇಳಿದ್ರೆ, ಅದು ಹೇಗೆ? ಪ್ರೀತಿ ಇದ್ದಾಗ ಪರರ ದೋಷವನ್ನು ಲಕ್ಷಿಸದಿರುವಂತೆ ನಮಗೆ ಅನುಕೂಲ. ಸರಿ, ಆದರ್ಶ ಜೀವನಕ್ಕೆ 19 ಮೆಟ್ಟಲುಗಳನ್ನು, ರಹಸ್ಯಗಳನ್ನು, ಮಾರ್ಗದರ್ಶನಗಳನ್ನು ನೋಡ್ತಿದ್ದೇವೆ. ಅದರಲ್ಲಿ 9ನೇದು ಏನಂತ ಹೇಳಿದರೆ, 12ನೇ ವಚನದಲ್ಲಿ, ಅವನ ದಯೆಯುಳ್ಳವರಾಗಿರೋದು. ಅದು ಪೈರಿನ ಇಬ್ಬನಿಯಾಗಿ
ಇರುವಂಥದ್ದಾಗಿದೆ. ಆಶ್ಚರ್ಯ ಅಲ್ವಾ? ಸರಿ, ಮುಂದುವರಿಸೋಣ. 14ನೇ ವಚನದಲ್ಲಿ ಹತ್ತನೇ ಒಂದು ಮಾರ್ಗದರ್ಶನ ಇದೆ. 19 ಚಾಪ್ಟರ್ 19 ವರ್ಸ್ 14 ಪ್ರೊವರ್ಬ್ಸ್, ಜ್ಞಾನೋಕ್ತಿ 19 14ನೇ ವಚನದಲ್ಲಿ ನೋಡುವಾಗ ವಿವೇಕಿಯಾದ ಹೆಂಡತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆದರ್ಶ ಜೀವನವನ್ನು ಜೀವಿಸಬೇಕಾದರೆ ಕೇವಲ ಒಬ್ಬಂಟಿಗನಾಗಿ ಅಲ್ಲ, ಹೆಂಡತಿಯ ಸಹಕಾರ ಕೂಡ ಬೇಕು. ಅಥವಾ ಗಂಡ ಹೆಂಡತಿಯಾಗಿ ದಂಪತಿಗಳಾಗಿ ಇರುವಂಥದ್ದು. ಅದರ ಬಗ್ಗೆ ದೇವರ ವಾಕ್ಯ ಹೀಗಿದೆ 14ನೇ ವಚನದಲ್ಲಿ, ವಿವೇಕಿಣಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ. ಅಂದರೆ ದೇವರು ವಿವೇಕವುಳ್ಳಂಥ ಹೆಂಡತಿಯನ್ನು ಕೊಡುವಂಥದ್ದು ಎಂಬುದಾಗಿ. 16ನೇ ವಚನದಲ್ಲಿ ಇನ್ನು 11ನೇ ಮಾರ್ಗದರ್ಶನ ಇದೆ. ಆದರ್ಶ ಜೀವನವನ್ನು ನಾವು ಜೀವಿಸಬೇಕು ಭೂಲೋಕದಲ್ಲಿ, ಅಥವಾ ಮಾದರಿಯ ಜೀವನವನ್ನು ಜೀವಿಸಬೇಕು ಅಂತ ಹೇಳಿದರೆ ಆಜ್ಞೆಯನ್ನು ಪಾಲಿಸುವುದು. ಆಜ್ಞೆಯನ್ನು ಪಾಲಿಸುವವನು ಆತ್ಮವನ್ನು ಪಾಲಿಸುವವನಾಗಿದ್ದಾನೆ. ಹಾಗಾದರೆ ಇನ್ನೊಂದು ಸೆಲ್ಫಿ ಇಲ್ಲಿ ಯಾವ ರೀತಿಯಾಗಿ 8ನೇ ವಚನದಲ್ಲಿ ಒಂದು ಸೆಲ್ಫಿ ಇದೆ. ಏನಂದರೆ ಬುದ್ಧಿಯನ್ನು ಸಂಪಾದಿಸುವಂಥವನು ತನಗೆ ತಾನೇ ಮಿತ್ರನು, ಅದೇ ರೀತಿಯಾಗಿ ಆಜ್ಞೆಯನ್ನು ಪಾಲಿಸುವವನು ಆತ್ಮವನ್ನು ಪಾಲಿಸುವವನಾಗಿದ್ದಾನಂತ 16ನೇ ವಚನದಲ್ಲಿ. ಇನ್ನೊಂದು ಸೆಲ್ಫಿ ಕೂಡ ನಾವು 25ನೇ ವಚನದಲ್ಲಿ ನೋಡ್ಬೋದು. ಸರಿ, ಮುಂದುವರಿಸೋಣ. 17ನೇ ವಚನದಲ್ಲಿ ಬಡವರಿಗೆ ದಯೆ ತೋರಿಸುವಂಥದ್ದು. ಬಡವರಿಗೆ ದಯೆ ತೋರಿಸುವುದರ ಮುಖಾಂತರವಾಗಿ ಆದರ್ಶ ಜೀವನ, ಮಾದರಿಯ ಜೀವನ ಬಹು ಪ್ರಾಮುಖ್ಯ. ಇದು ಕೆಲವು ವರ್ಷಗಳ ಹಿಂದೆ ಉಡುಪಿಯಲ್ಲಿ ನಡೆದಂಥ ಒಂದು ಮಹಾ ಸಮ್ಮೇಳನದಲ್ಲಿ ಒಬ್ಬ ದೇವ ಭಕ್ತರು ಈ ಕುರಿತಾಗಿ ಬಡವರಿಗೆ ದಯೆ ತೋರಿಸುವುದರ ಕುರಿತಾಗಿ ಬಹಳ ಸ್ಪಷ್ಟವಾಗಿ ಆ ದೇವ್ರ ಸೇವಕರು ಆರ್ ಸ್ಟ್ಯಾನ್ಲಿ ಅಯ್ಯನವರು ಮಾತಾಡಿದ್ದು ಇನ್ನೂ ನನಗೆ ನೆನಪಿಗೆ ಬರ್ತಿದೆ. ಆ ಸಂದೇಶವನ್ನು ಕೇಳಿಬಿಟ್ಟು ಬೆಂಗಳೂರಿಗೆ ಹೊರಟು ಹೋಗ್ತಾ ಇರುವಂಥ ವೇಳೆಯಲ್ಲಿ ಬಸ್ಸಲ್ಲಿ ಕೂಡ ಆ ಸಂದೇಶದ ಒಂದು ಪ್ರಭಾವ, ಅಭಿಷೇಕ, ಆ ಒಂದು ಬೆಚ್ಚತನ ಇರುವಂಥದ್ದನ್ನು ನಾನು ಮತ್ತು ಮತ್ತೊಬ್ಬ ಸ್ನೇಹಿತರು ಮಾತಾಡಿಕೊಂಡಿವಿ. ಬಡವರಿಗೆ ದಯೆ ತೋರಿಸುವಂಥ ಒಂದು ಮಾರ್ಗದರ್ಶನ, ಅದು ಕೂಡ ಒಂದು ಮಾರ್ಗದರ್ಶನವಾಗಿದೆ. ಮತ್ತು ಅಲ್ಲಿ ಮುಂದೆ ಇನ್ನೊಂದು ಮಾತಿದೆ, ಭಾಳ ಚೆನ್ನಾಗಿದೆ. ಅದೇನೆಂದರೆ ಬಡವರಿಗೆ ದಯೆ ತೋರಿಸುವಂಥವರು ದೇವ್ರಿಗೆ ಸಾಲ ಕೊಡ್ತಾರಂತೆ. ದೇವ್ರಿಗೆ ಸಾಲ ಕೊಡೋದ? ಆಶ್ಚರ್ಯ ಅನಿಸ್ಬೋದು. ಆದರೆ ಕೂಡ ದೇವರಿಗೆ ಸಾಲ ಕೊಡುವಂಥ ಒಂದು ಮಾತು ಬೆಳಗಾಂನಲ್ಲಿದ್ದಾಗ ಒಬ್ಬರು ಈ ರೀತಿಯಾಗಿ ಒಬ್ಬ ದೇವ್ರ ಸೇವಕರು ಹೇಳಿದ್ದು ಇನ್ನೂ ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ನೀವು ದೇವ್ರಿಗೆ ಕೊಟ್ಟರೆ ದೇವ್ರು ಕೊಟ್ಟ ಹಾಗೆ, ಆದರೆ ಬಡವರಿಗೆ ನೀವು ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟ ಹಾಗೆ ಅಂತ. ಅಂದರೆ ಈ ವಾಕ್ಯದ ಆಧಾರದ ಮೇಲೆ ಅವರು ಹೇಳಿದರು. ಬಹಳ ಪ್ರಯೋಜನಕಾರಿಯಾದಂಥ ಒಂದು ವಾಕ್ಯ. ಆದರ್ಶ ಜೀವನಕ್ಕೆ ಇದು ಖಂಡಿತವಾಗಿ ಅಗತ್ಯ. 18ನೇ ವಚನದಲ್ಲಿ ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು. ಹಾಗಾದರೆ 13ನೇ ಮಾರ್ಗದರ್ಶನ ಏನಂತ ಹೇಳಿದರೆ, ಮಕ್ಕಳನ್ನು ಶಿಸ್ತಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ಅದು ಬುದ್ಧಿಗೆ ಆಸ್ಪದ. ಸರಿ, ಹಾಗೆ 20ನೇ ವಚನ ನಾವು ನೋಡೋದಾದರೆ, ಬುದ್ಧಿವಾದವನ್ನು ಕೇಳು, ಉಪದೇಶವನ್ನು ಆಲಿಸು, ಮುಂದೆ ಜ್ಞಾನಿ ಆಗುವಿ. ಹಾಗಾದರೆ ನಾವು ದೇವರ ವಾಕ್ಯವನ್ನು ಕೇಳುವಂಥ ಒಂದು ಬುದ್ಧಿವಾದ, ದೇವರ ವಾಕ್ಯ ಅದನ್ನು ಕೇಳುವಂಥ ಒಂದು ಅಭ್ಯಾಸ, ಅದು ಏನು ಮಾಡ್ತದೆ, ಮುಂದೆ ಭವಿಷ್ಯದಲ್ಲಿ ಜ್ಞಾನಿಯಾಗಿರುವಂತೆ ಮಾಡ್ತದಂತೆ. ಅದು ಕೂಡ ಆದರ್ಶ ಜೀವನಕ್ಕೆ ಮತ್ತೊಂದು ಮಾರ್ಗದರ್ಶನ ಅಂತ ನೋಡಿಕೊಳ್ತೇವೆ. ಸರಿ, ಹಾಗೆ 22ನೇ ವಚನ ಈ ರೀತಿಯಾಗಿದೆ, ಸುಳ್ಳಾಡುವವನಿಗಿಂತಲೂ ಏನು ಇಲ್ಲದವನೇ ಲೇಸು ಅಂತ ಹೇಳ್ಬಿಟ್ಟು. ಕೆಲವು ಸಾರಿ ಸುಳ್ಳು ಆಡಿ 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 ಬಹಳಷ್ಟು ಹಣ ಮಾಡ್ತಾರೆ. ಅದು ಲೋಕದಲ್ಲಿ ಸಹಜ, ಅದಿದೆ. ಆದರೆ
ಸುಳ್ಳು ಆಡದೇ ಇರುವಂಥವ್ರಿಗೆ ಏನೂ ಇಲ್ಲದಂಥ ಒಂದು ಕೊರತೆ ಇರುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಅದು ಬೆಟರ್ ಎಂಬುದಾಗಿ 22ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ. 19ನೇ ವಚನ, ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಿಸುವಾಗ ಎಲ್ಲ ಒದಗಿಸಲ್ಪಡ್ತದೆ. 16ನೇ ಒಂದು ಮಾರ್ಗದರ್ಶನ, ಆದರ್ಶ ಜೀವನಕ್ಕೆ ಮಾರ್ಗದರ್ಶನ 16ನೇದು 23ನೇ ವಚನದಲ್ಲಿ ಇದೆ. ಜ್ಞಾನೋಕ್ತಿ 19:23ರಲ್ಲಿ ಅದೇ ಅಂದರೆ ಭಯಭಕ್ತಿ ಉಳ್ಳವರಾಗಿರು. ಭಯಭಕ್ತಿ ಉಳ್ಳವರಾಗಿರು. ಯೋಬನ ಆ ರೀತಿಯಾಗಿದ್ದ, ಆ ರೀತಿಯಾಗಿ ಇರಬೇಕಂತ ದೇವರು ಇಷ್ಟಪಡ್ತಾರೆ. 25ನೇ ವಚನದಲ್ಲಿ ಬೇರೆಯವರು ತಪ್ಪು ಮಾಡಿದಂಥವರಿಗೆ ಪೆಟ್ಟು ಹೊಡೆಯುವಂಥದ್ದನ್ನು ನೋಡುವಾಗ ಮಂದಮತಿಯು ಜಾಣನಾಗುವನು. ವಾವ್! ಬುದ್ಧಿಲ್ದವರು ಬೇರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿ, ನಷ್ಟದಲ್ಲಿ ಅಥವಾ ಯಾವುದೋ ಒಂದು ಅನುಭವದಲ್ಲಿ ಪೆಟ್ಟು ತಿನ್ನುವಂಥದ್ದನ್ನು ನೋಡಿ ಕಲಿಯುವಂಥ ಒಂದು ಅನುಭವ ಕೂಡ ಆದರ್ಶ ಜೀವನಕ್ಕೆ 18ನೇ ಒಂದು ಮೆಟ್ಟಲು ಅಥವಾ ಮಾರ್ಗದರ್ಶನವಾಗಿದೆ. ಕೊನೆಯದಾಗಿ 19ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ನೋಡುವುದಾದರೆ, ವಿವೇಕಿಯನ್ನು ಗದರಿಸು, ತಾನೇ ತಿಳುವಳಿಕೆಯನ್ನು ಗ್ರಹಿಸುವನು. ವಿವೇಕಿ ಗದರಿಕೆಯ ಮುಖಾಂತರವಾಗಿ ತಿಳುವಳಿಕೆಯನ್ನು ತಾನಾಗೆ ಗ್ರಹಿಸ್ತಾನಂತರಿದ್ದು. 19ನೇ ಇದು ಕೂಡ ಒಂದು ಸೆಲ್ಫಿ ಇದ್ದ ಹಾಗೆ ತಾವಾಗಿಯೇ ಜ್ಞಾನ ಬರಮಾಡಿಕೊಳ್ಳುವಂಥದ್ದು. ಜ್ಞಾನೋಕ್ತಿ 19ನೇ ಅಧ್ಯಾಯದಲ್ಲಿ 19 ಮಾರ್ಗದರ್ಶನಗಳು ಯಾವುದಕ್ಕೆ? ಆದರ್ಶ ಜೀವನಕ್ಕೆ, ಮಾದರಿಯ ಜೀವನಕ್ಕೆ ಮಾರ್ಗದರ್ಶನ. ಆದ ಕಾರಣ ಇವೆಲ್ಲವನ್ನು ನಾವು ಪಡ್ಕೊಂಡು ನಾವು ಆದರ್ಶ ಜೀವನವನ್ನು ಮಾಡುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. 19ನೇ ಅಧ್ಯಾಯ ಜ್ಞಾನೋಕ್ತಿಯ ಪುಸ್ತಕದಿಂದ ನಾವು ಅಧ್ಯಯನ ಮಾಡಿಕೊಳ್ಳುವ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.